ಲೋಕಾಲೋಪ ಕೇಂದ್ರದ ವಿರುದ್ಧ ಆರೋಪಗಳ ಸುರಿಮಳೆನೆ ಸುರಿತಾ ಇದೆ. ಸ್ಪೀಕರ್ ಓಂ ಬಿರ್ಲಾ ಕಾರ್ಯವೈಖರಿ ಬಗ್ಗೆ ಕೂಡ ಕೈ ಕಹಳೆಯನ್ನ ಮೊಳಗಿಸ್ತಾ ಇದೆ. ಭದ್ರತೆ ಕೇಳಿದ್ರೆ ಅಮಾನತಿನ ಶಿಕ್ಷೆಯನ್ನ ಅನ್ನುವಂತ ಪ್ರಶ್ನೆಯನ್ನ ಮಾಡಿದೆ. ಉಚ್ಚಾಟನೆಗೊಂಡಿರುವಂತಹ ಸಂಸದರ ಪ್ರಶ್ನೆ ಇದು. ವಿಪಕ್ಷಗಳ ವಾಗ್ಬಾಣ ಮುಂದುವರೆದಿದೆ. ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ ಉಚ್ಚಾಟನೆಗೊಂಡಿರುವಂತಹ ಸಂಸದರು. ಸ್ಪೀಕರ್ ಓಂ ಬಿರ್ಲಾ ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಕೈ ಕಹಳೆಯನ್ನ ಮೊಳಗಿಸ್ತಾ ಇದೆ. ಭದ್ರತೆ ಬಗ್ಗೆ ಕೇಳಿದ್ರೆ ನಮಗ್ ಭದ್ರತೆ ಇಲ್ಲ ಅಂತ ಕೇಳಿದ್ರೆ ಅಮಾನತಿನ ಶಿಕ್ಷೆಯನ್ನ ಕೊಡ್ತಿದ್ದೀರಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಭದ್ರತಾ ಲೋಪವಾಗಿದ್ರು ಪ್ರಧಾನಿ ಮೋದಿ ಯಾಕೆ ಮೌನವಾಗಿದ್ದಾರೆ? ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಯಾಕೆ ಕ್ರಮವನ್ನ ಜರುಗಿಸ್ತಾ ಇಲ್ಲ ಅಂತ ಚುನಾವಣೆಗೆ ಇದೇ ಮುನ್ನುಡಿಯನ್ನ ಬರೆಯೋದಕ್ಕೆ ಕೂಡ ಈಗ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಆಗ್ರಹ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ಪ್ರತಾಪ್ ಸಿಂಹ ಅವರ ಪ್ರತಿಕ್ರಿಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಾಂಗ್ರೆಸ್ ಟ್ವೀಟ್ ಅನ್ನ ಕೂಡ ಮಾಡಿತ್ತು. ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ನನಗೂ ಮನೋರಂಜನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಆದ್ರೆ ಮೂರು ಬಾರಿ ಯಾಕೆ ಪಾಸ್ ಕೊಟ್ಟಿದ್ರು? ಅವ್ರ ಜೊತೆ ಒಡನಾಟ ಇಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅಂದ್ರೆ ಅವರಿಗೆ ಪಾಸ್ ಕೊಡೋದಕ್ಕೆ ಕಾರಣ ಏನು? ಸ್ಪೀಕರ್ ಧೋರಣೆ ಕೂಡ ಪಕ್ಷಾತೀತವಾಗಿಲ್ಲ. ಯಾಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ಹಾಗಾದ್ರೆ ವಿಪಕ್ಷಗಳಿಗೆ ಒಂದ್ ರೀತಿ ನ್ಯಾಯ, ಆಡಳಿತಾರೂಢ ಪಕ್ಷಕ್ಕೆ ಒಂದ್ ರೀತಿ ನ್ಯಾಯನಾ? ಮೊಹವಾಗೊಂದು ನ್ಯಾಯ, ಪ್ರತಾಪ್ಗೊಂದು ನ್ಯಾಯನಾ? ಮೊಹವಾ ಅವರು ಕೂಡ ಕಾಸು ತೆಗೆದುಕೊಂಡು ಒಂದಷ್ಟು ಅವರ ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಎನ್ನುವಂತ ಆರೋಪದ ಮೇರೆಗೆ ಅವರನ್ನ ಉಚ್ಚಾಟನೆ ಮಾಡಲಾಯಿತು. ಹಾಗಾಗಿ ಅವ್ರ ರೀತಿ ಪ್ರತಾಪ್ ಸಿಂಹ ಅವರನ್ನು ಕೂಡ ಉಚ್ಚಾಟನೆ ಮಾಡಿ ಅಥವಾ ಅವರು ರಾಜೀನಾಮೆ ಕೊಡ್ಲಿ ಅನ್ನುವಂತಹ ಆಗ್ರಹಗಳು ವ್ಯಕ್ತವಾಗ್ತಾ ಇದ್ದಾವೆ.